ಶಾಲಾಗೆ ಹೋಗ್ಬೇಕಂದ್ರೆ ಕಿಲೋಮೀಟರ್ ಗಟ್ಲೆ ಪಾಪ ನಡ್ಕೊಂಡು ಹೋಗ್ಬೇಕು. ಆ ಶಾಲಾ ಕಾಲೇಜ್ಗೆ ಹೋಗಕ್ಕೂ ಕೂಡ ಯಾವುದೇ ಒಂದು ವಾಹನ ವ್ಯವಸ್ಥೆ ಇಲ್ಲ, ಒಂದು ಬಸ್ ಇಲ್ಲ, ಒಂದು ರಸ್ತೆ ವ್ಯವಸ್ಥೆ ಇಲ್ಲ, ಅಥವಾ ಏನಾದ್ರೂ ಆಸ್ಪತ್ರೆ ಎಮರ್ಜೆನ್ಸಿ ಅಂದ್ರು ಪಾಪ ಆ ಜನಕ್ಕೆ ಆಸ್ಪತ್ರೆಗೆ ಹೋಗಕ್ಕೂ ಕೂಡ ರಸ್ತೆ ಇಲ್ಲ ಅಲ್ಲಿ ಕರೆಕ್ಟ್ ಆಗಿ. ಇನ್ನು ಯಾವುದೋ ಒಂದು ಶಾಲೆ ಇದೆಯಂತೆ, ಬಟ್ ಆದ್ರೆ ಏನು ಒಂದ್ ಹೆಸರಿಗೆ ಇರಬಹುದು, ಬಟ್ ಯಾವುದೇ ಮೂಲ ಸೌಕರ್ಯಗಳಾಗ್ಲಿ ಅಥವಾ ಸರಿಯಾದ ಒಂದು ಟೀಚರ್ಸ್ ಆಗ್ಲಿ ಯಾವುದೇ ಅವಶ್ಯಕತೆ ಯಾರು ಕೂಡ ಅಲ್ಲಿ ಬರ್ತಾ ಇಲ್ಲ, ಯಾವುದೇ ಒಂದು ಮೂಲ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ, ವಿದ್ಯುತ್ ಸಂಪರ್ಕವಿಲ್ಲ. ಇಷ್ಟಾಗಿ ಸಮಸ್ಯೆಗಳ ಒಂದು ಗೂಡಂತಾನೆ ಹೇಳ್ಬೋದು. ಈ ರೀತಿಯಾಗಿ ಗೌಳಿವಾಡ ಗ್ರಾಮದಲ್ಲಿ ಪರಿಸ್ಥಿತಿ ಉಂಟಾಗಿದೆ. ಯಾಕೋ ಗೊತ್ತಿಲ್ಲ, ಅಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ನೋಡ್ತಾ ಇಲ್ವಾ, ಅಥವಾ ಈ ರೀತಿಯಾಗಿ ಒಂದು ಗ್ರಾಮ ಏನದೇ ಗೊತ್ತಿಲ್ವಾ ಅಂತ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪಾಪ ಯಾವ ರೀತಿಯಾಗಿ ಮನೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಕರೆಕ್ಟ್ ಆಗಿ ಒಂದು ಮನೆ ಕಟ್ಕೊಳಕ್ಕೂ ಒಂದು ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಷ್ಟರ ಪರಿಸ್ಥಿತಿಯಲ್ಲಿ ಉಂಟಾಗಿರ್ಬೇಕು. 40 ವರ್ಷಗಳಿಂದ ಪಾಪ ಇನ್ನ ಏನಾದ್ರೂ ಇವ್ರಿಗೆ ಮಳೆಗಾಲ ಏನ್ ಬಂದ್ಬಿಟ್ರೆ ಆಹಾರ ಸಾಮಗ್ರಿಗಳನ್ನ ತರಲು ನರಕ ಯಾತನೆ ಅನುಭವಿಸ್ಬೇಕಾಗತ್ತೆ. ಜಸ್ಟ್ ಇಮ್ಯಾಜಿನ್, ಒಂದು ಆಹಾರ ಪದಾರ್ಥಗಳನ್ನ ಅವರು ತಗೊಂಡ್ಬರ್ಬೇಕು ಅಂದ್ರೆ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ಬೇಕು. ಮತ್ತೆ ಇದಿಷ್ಟೇ ಅಲ್ಲ, ಇದೊಂದು ಗ್ರಾಮ ಕಾಡಿನ ಪಕ್ಕ ಇರೋದ್ರಿಂದ ಕಾಡು ಪ್ರಾಣಿಗಳ ಕಾಟವು ಕೂಡ ಜಾಸ್ತಿ ಆಗಿರುತ್ತೆ. ಏನಾದ್ರೂ ಆರೋಗ್ಯದ ಸಮಸ್ಯೆಗಳಾದ್ರೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಪರದಾಡಬೇಕು, ನಡೆದುಕೊಂಡೇ ಹೋಗ್ಬೇಕು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೋ ಗೊತ್ತಿಲ್ಲ, ಈ ಕಡೆ ಯಾವ ಅಧಿಕಾರಿ ಆಗ್ಲಿ ಜನಪ್ರತಿನಿಧಿ ಆಗ್ಲಿ ತಿರುಗಿ ನೋಡ್ತಾ ಇಲ್ಲ. 40 ವರ್ಷ ಬೇಕಿತ್ತ ಇಲ್ಲಿನ ಗ್ರಾಮಸ್ಥರಿಗೆ ಮೂಲ ಸೌಕರ್ಯಗಳನ್ನ ಕೊಡೋದಿಕ್ಕೆ ನೀವು? ಈ ರೀತಿಯಾಗಿ ಏನು ಮಾನವ ಹಕ್ಕು ಮತ್ತು ಶಿಕ್ಷಣದ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಇಲ್ಲಿನ ಜನರು. ವಾಸಿಸಲು ಜಾಗವೂ ಕೂಡ ಇರ್ಲಿಲ್ಲ, ಇನ್ನು ತಾವೇ ದುಡಿದು ಸಾಮೂಹಿಕವಾಗಿ ಜಾಗ ಖರೀದಿಸಿ ಸೂರ್ನ ಕಟ್ಕೊಂಡಿದ್ದಾರೆ. ನೋಡಿ ಯಾವ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ. ಇದು ಒಂದ್ ಕಡೆ ಆದ್ರೆ ಒಂದು ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾರೆ. ಕಾಟಾಚಾರಕ್ಕೆ 2017ರಲ್ಲಿ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯವರು ಇವರನ್ನ ಗುರುತಿಸಿ ಎಲ್ಲಾ ಮನೆಗಳಿಗೂ ಸೋಲಾರ್ ವಿದ್ಯುತ್ ಅಳವಡಿಸಿದ್ರು. ಆದ್ರೆ ಈಗ ಅವೆಲ್ಲ ಹಾಳಾಗಿ ಕತ್ತಲಲ್ಲಿ ಕಾಲೆ ಕಳೆಯುವ ಪರಿಸ್ಥಿತಿ ಆಗಿದೆ. ಏನು ಒಂದು ಹೆಸರಿಗೆ ನಾವು ಮಾಡ್ಸಿದೀವಿ, ನಾವು ಹಾಕ್ಸ್ಬಿಟ್ಟಿದೀವಿ ಅಂತ ಹಾಕ್ಸಿದ್ರು. ಅದ್ ಕೆಟ್ಟೋದ್ಮೇಲೂ ಬಂದು ನೋಡ್ತಾ ಇಲ್ಲ, ಅದು ಹಾಳಾಗಿದ್ಯೋ, ವರ್ಕ್ ಆಗ್ತಾ ಇದೆಯೋ, ಇಲ್ಲಿ ಜನಗಳಿಗೆ ಅದು ಹೆಲ್ಪ್ ಆಗ್ತಾ ಇದೆಯೋ, ಇದೆಲ್ಲವೂ ಕೂಡ ಮರ್ತ್ಬಿಟ್ಟಿದ್ದಾರೆ. ಜ್ಯೋತಿಬಾ ಅವರೇ, ಏನಿದು ಪರಿಸ್ಥಿತಿ? ಬಹಳಷ್ಟು ಬೇಸರದ ಸಂಗತಿ ಆಗಿದೆ ನಿಜವಾಗ್ಲೂ ಕೂಡ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ರೆ ಮತ್ತು ಯಾವಾಗ ಬೆಳಕಿಗೆ ಬಂದಿದ್ದು ಇಲ್ಲಿ? ಹೌದು ಮೇಡಮ್, 70 ಸ್ವಾತಂತ್ರ್ಯ ಸಿಕ್ಕು 77 ವರ್ಷ ಕಳೆದ್ರು ಕೂಡ ಇನ್ನು ಆ ಗ್ರಾಮಕ್ಕೆ ವಿದ್ಯುತ್ ಸೌಕರ್ಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದ ರಸ್ತೆ ಇಲ್ಲ, ಇನ್ನು ಇನ್ನಿತರ ಹಲವಾರು ಸಮಸ್ಯೆಗಳನ್ನು ಆ ಗ್ರಾಮದಲ್ಲಿ ಕಂಡು ಬಂದಿದೆ ಮೇಡಮ್. ಸರ್, ಇದು ನಿಮ್ ಗಮನಕ್ಕೆ ಯಾವಾಗ ಬಂದಿದ್ದು ಸರ್ ಈ ವಿಷಯ ಎಲ್ಲ? ಈ ಗಮನಕ್ಕೆ ನಮ್ಗೆ ಬಂದು ಈಗಾಗಲೇ ಜೈ ಜವಾನ್ ಜೈ ಕಿಸಾನ್ ಸಂಘಟನೆದವರು ನಮಗ ಗಮನಕ್ಕೆ ತಗೊಂಡ್ಬಂದ್ರು. ಅದು ಕೂಡ ಅವರ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದಾರೆ ಮೇಡಮ್. ಅವ್ರು ನಮ್ ಗಮನಕ್ಕೆ ತಗೊಂಡ್ಬಂದಿದ್ರು. ತಗೊಂಡ್ಬಂದ್ ಕೂಡಲೇ ಗೋವಿಂದ್ ಪಾಟೀಲ್ ಅನ್ನೋರು ನೀವು ಸ್ಥಳಕ್ಕೆ ಭೇಟಿ ಕೊಡ್ರಿ ಅಂತ ಹೇಳಿದ್ರು. ಅವಾಗ ನಾನು ಎಡೆನ್ಸ್ ನ್ಯೂಸ್ ರಿಪೋರ್ಟರ್ ನಮ್ ಶಶಿಕಾಂತ್ ತಳವಾರ್ ಅವ್ರಿಗೆ ತಗೊಂಡ್ ಹೋಗಿ ಅದನ್ನೆಲ್ಲ ವಸ್ತುಸ್ಥಿತಿ ಎಲ್ಲ ತೋರಿಸಿದೆ ಅವ್ರಿಗೆ. ಈಗ ನೀವೇನಾದ್ರೂ ಕೂಡ ಯಾವ್ದಾದ್ರು ಅಧಿಕಾರಿಯಾಗಿ ಜನಪ್ರತಿನಿಧಿ ಗಮನಕ್ಕೆ ತಂದಿದ್ದೀರಾ ಸರ್ ಅಲ್ಲಿ? ಈಗ ಹಲವಾರು ಬಾರಿ ಗಮನಕ್ಕೆ ತಗೊಂಡ್ಬಂದಾರೆ, ಅವರು ಕೂಡ ಗಮನಕ್ಕೆ ತಗೊಂಡ್ಬಂದಿದ್ದಾರೆ ಮೇಡಮ್. ಆದ್ರೂ ಕೂಡ ಅವರಿಗೆ ಮಾಡ್ತೀವಿ ಅಂತ ಆಶ್ವಾಸನೆ ಹೊರತು ಬಿಟ್ಟು ಏನೂ ಇಲ್ಲ. ಅಲ್ಲ ಸರ್, ಹೆಂಗೆ ಇವ್ರು ಆಶ್ವಾಸನ ಕೊಟ್ಟುಬಿಟ್ಟಿದಾರೆ ಸುಮ್ನಾಗ್ತಾರೆ? ಪಾಪ ನಮಗ್ 4 ದಿನ ಬದುಕಕ್ಕಾಗಲ್ಲ ಮೂಲ ಸೌಕರ್ಯಗಳಿಂದ. ಪಾಪ ಆ ಜನ 40 ವರ್ಷದಿಂದ ಬದುಕ್ತಾ ಇದ್ದಾರೆ ಅಂದ್ರೆ ಯಾಕೆ ಕುರುಡಾಗ್ಬಿಟ್ಟಿದೆ ಅವ್ರ ಕಣ್ಗಳೆಲ್ಲ ಅಲ್ಲಿ? ಅವ್ರಿಗೆ ಮೇಡಮ್ ಕೇರೆ ಮಾಡ್ತಾ ಇಲ್ಲ. ಅಂದ್ರೆ ಜನಪ್ರತಿನಿಧಿಗಳಿಗೆ ನೇರವಾಗಿ ಇಚ್ಛಾಶಕ್ತಿ ಕೊರತೆ ಆಯ್ತಾ ಅಂತ ಹೇಳ್ಬೋದು ಮೇಡಮ್. ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಅವ್ರದ್ದು. ಯಾಕಂದ್ರೆ ಇವು ಎಲ್ಲಾ ಸರ್ಕಾರಗಳು, ಎಲ್ಲಾ ಸರ್ಕಾರಗಳು ಅವ್ರಿಗೆ ಇದನ್ನ ಏನ್ ಸರ್ಕಾರದ ಏನ್ ಸೌಲಭ್ಯಗಳು ಕೊಡಿಸುವಲ್ಲಿ ವಿಫಲವಾಗಿದೆ ಅವ್ರಿಗೆ ಮೇಡಮ್. ಮುಂದೆ ಆದ್ರೂ ಕೂಡ ಇವಾಗ ಎಚ್ಚೆತ್ಕೊಂಡು ಏನಾದ್ರು ಪರಿಹಾರವನ್ನ ಕೊಡುವ ಪರಿಸ್ಥಿತಿ ಏನಾದ್ರು ಇದೆಯಾ ಅಲ್ಲಿ? ಏನ್ ಮಾಡ್ತಾರೆ ಮೇಡಮ್, ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಸಾಕಷ್ಟು ಸಲ ಇದನ್ನ ಕೊಟ್ಟು ನಿದ್ದೆಯಿಂದ ಎಚ್ಚರ ಆಗಿಲ್ಲ ಮೇಡಮ್ ಅಧಿಕಾರಿಗಳು. ಅದು ಜಾಣ ಕುರುಡುತನ ಸರ್. ಅದು ಅವ್ರಿಗೆ ಗೊತ್ತಿರುತ್ತೆ ಈ ತರ ಎಲ್ಲಾ ಪರಿಸ್ಥಿತಿ ಅಂತ. ಅಲ್ಲ, ಮತ ಕೇಳೋದಕ್ಕೆ ಬರ್ತಾರಂತೆ ಆ ಗ್ರಾಮಕ್ಕೆ, ಅವ್ರಿಗೇನ್ ಕಣ್ಣು ಕುರುಡ ಆಗ್ಬಿಟ್ಟಿರುತ್ತಾ ಅಂತ?
ಮತ ಕೇಳ ಬರೀ ಮತ ಪಡೆಯುವುದಕ್ಕೆ ಮಾತ್ರ ಸೀಮಿತ ಜನಪ್ರತಿನಿಧಿಗಳು ಆಗ್ತಾರೆ ಮೇಡಮ್, ಹೊರತು ಅವ್ರನ್ನ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸ ಮಾಡುವಲ್ಲಿ ಅವು ಜನಪ್ರತಿನಿಧಿ ಅಲ್ವೇ ಅಲ್ಲ. ಈ ರಾಜಕಾರಣ ಅನ್ನೋಕೆ ಕಳಂಕ ತಂದಿದ್ದು ಈ ಜನಪ್ರತಿನಿಧಿಗಳು. ರಾಜಕಾರಣ ಅನ್ನುವುದ ಇದು ಒಂದ್ ವೇದಿಕೆ ಇದೆ, ಸಮಾಜ ಸೇವೆ ಮಾಡುವ ಪವಿತ್ರವಾದಂತ ಶಬ್ದ ಇದು ರಾಜಕಾರಣ. ನಾವು ಕೂಡ MLA ಅವರನ್ನ ಸಂಪರ್ಕಿಸಲು ಪ್ರಯತ್ನ ಪಟ್ಟಿದ್ವಿ, ಯಾಕೋ ಕೂಡ ಅವ್ರ ಕಾರ್ಯನ್ನ ನಿರಾಕರಿಸ್ತಾ ಇದ್ದಾರೆ, ತೆಗಿತಾ ಇಲ್ಲ. ಈ ರೀತಿಯಾಗಿ ಪರಿಸ್ಥಿತಿಯಲ್ಲಿ ಉಂಟಾಗ್ತದೆ. ಮತ್ತು ಆಸ್ಪತ್ರೆಗೆ ಯಾವ ರೀತಿಯಾಗಿ ಅಲ್ಲಿ ಏನಾದ್ರೂ ವ್ಯವಸ್ಥೆ ಆದ್ರೂ ಇದೆಯಾ? ಏನು ಇಲ್ಲ ಮೇಡಮ್, ಆಸ್ಪತ್ರೆ ಅಂತೂ ಇಲ್ಲೂ ಈಗಂತೂ ಮಳೆಗಾಲ ಸ್ಟಾರ್ಟ್ ಆದ ಅಂತೂ ಅಲ್ಲಿ ಸಂಪರ್ಕ ಕನೆಕ್ಟಿವಿಟಿನ ಕಟ್ ಆಗ್ತಾ ಇದೆ ಮೇಡಮ್. ಹೀಗಾಗಿ ಅವ್ರ ಅಲ್ಲೇ ಏನ್ ಪೈಲ ಯಾವ ತರ ಜನ ಏನ್ ಇದು ಅದೇ ತರ ಮೈ ಮ್ಯಾಗ ಎಲ್ಲ ಇದನ್ ಮಾಡುದ್ರಿ ಮೇಡಮ್ ಅವ್ರದೇನ. ಎಷ್ಟು ಕಿಲೋಮೀಟರ್ ಹೋಗ್ಬೇಕಾಗತ್ತೆ ಅವ್ರಿಗೆ ಆಸ್ಪತ್ರೆ ಏನಾದ್ರು ಬೇಕು ಅಂದ್ರೆ? ಅಲ್ಲಿಂದ ಬಹುಶಃ 2.5 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ಮೇಡಮ್. ಬಟ್ ಅದಕ್ಕೂ ಏನು ವಾಹನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಇಲ್ಲ ಅಲ್ಲಿ? ವಾಹನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ, ಯಾವ್ದು ಒಂದ್ ಫೆಸಿಲಿಟೀಸ್ ಇನ್ನೂವರೆಗೆ ಮಾಡಿಲ್ಲ ಸರ್ಕಾರದಿಂದ. ಸಾಕಷ್ಟು ಸೌಲಭ್ಯಗಳು ಬರೀ ಕಡತದಲ್ಲಿ ಮಾತ್ರ. ಯಾಕೆಂದ್ರೆ ಅವು ಹಕ್ಕಿಗಳು ನೋಡ್ರಿ, ನಾವು ನೋಡ್ಬಹುದು, ನೀವು ದೃಶ್ಯಾವಳಿ ನೋಡ್ಬಹುದು ವಿಜುವಲ್ದಾಗ. ಎಲ್ಲಾ ಹಕ್ಕಿಗಳು ಯಾವ ತರ ಇದಾವೆ ನೋಡ್ರಿ. ಹಕ್ಕಿಗಳಿಗಾಗಿ 40-60 ಸಾವಿರ ಈ ತರ ಅಮೌಂಟ್ ರಿಲೀಸ್ ಆಗುತ್ತೆ. ಬಟ್ ಇಲ್ಲ, ಅದಕ್ಕೂ ಕೂಡ ಅನುಷ್ಠಾನಗೊಳಿಸಿಲ್ಲ. ಮತ್ ಇದೇ ಗ್ರಾಮ ಪಂಚಾಯತಿ ನಂದಗಡ, ಈ ಗ್ರಾಮ ಪಂಚಾಯತಿ ರಾಜ್ಯದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ ಮೇಡಮ್. ಏನ್ ಪ್ರಶಸ್ತಿ ಪಡೆದಿರುವಂತದ್ದು? ಅತ್ಯುತ್ತಮ ಅಂತ ಈ ಸರ್ವೆ ಇದರಲ್ಲಿ ಇದು ನಮ್ಮ ಜಿಲ್ಲಾ ರಾಷ್ಟ್ರ ಒಳಗನ ಇದು 6ನೇ ಕ್ರಮಾಂಕನೂ ಇರ್ಬೋದು. 10ರಲ್ಲಿ ಇದರದ್ದು ಒಂದ್ ಹೆಸರಿದೆ, ನಂದಗಡ ಅಂತ. ಅಲ್ಲ, ಗಾಂಧಿ ಪುರಸ್ಕಾರ ಕೂಡ ಸಿಕ್ಕಿದೆ. ಗಾಂಧಿ ಪುರಸ್ಕಾರ ಕೂಡ ಸಿಕ್ಕಿದೆ. ಇಲ್ಲಿ ಹೈಯರ್ ಆಫೀಸರ್ ಅವರು ಕೂಡ ಬಂದು ವಿಸಿಟ್ ಮಾಡಿ ಇದಕ್ಕೆ ಇದನ್ನ ಕೊಟ್ಟು ಹೋಗಿದ್ದಾರೆ, ಅವಾರ್ಡ್ ಕೊಟ್ಟು ಹೋಗಿದ್ದಾರೆ. ಇಂತ ಪಂಚಾಯತಿ ಎಲ್ಲೂ ನಮ್ ಜಿಲ್ಲಾ ಒಳಗ ನೋಡಿಲ್ಲ ಅನ್ನೋದನ್ನ, ಜಿಲ್ಲಾ ಅಲ್ಲ ರಾಜ್ಯ ಒಳಗನ ಕೆಲವು ಬೇರೆ ಕಡೆಯಿಂದ ರೋಲ್ ಮಾಡೆಲ್ ಪಂಚಾಯತಿ ಅಂತ ಬೇರೆ ಕಡೆಯಿಂದ ನೋಡ್ಲಿಕ್ಕೆ ಬರ್ತಾ ಇದ್ರು ಮೇಡಮ್ ಈ ಪಂಚಾಯತಿಗೆ. ಯಾಕೆ ಮತ್ತೆ ಆಗ ಅವಾರ್ಡ್ ಕೊಡ್ಬೇಕಾದ್ರೆ ಈ ರೀತಿಯಾಗಿ ಒಂದು ಗ್ರಾಮ ಇದೆ, ಅದೇ ಗ್ರಾಮ ಪಂಚಾಯತಿ ಅಂತ ಕಣ್ಣು ಕಾಣಿಸ್ತಿಲ್ವ ಅವರಿಗೆ? ಅದೇ ಯಾವ ಬೇಸ್ ಮ್ಯಾಗ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ನಾನು ಕೇಳ್ತಿರೋದು. 40 ವರ್ಷದಿಂದ ಇದೊಂದು ಗ್ರಾಮಕ್ಕೆ ನೀವು ಮೂಲ ಸೌಕರ್ಯಗಳ ಕೊಡಕ್ಕಾಗಿಲ್ಲ ಅಂದ್ರೆ ಹೆಂಗ್ ಅವಾರ್ಡ್ ಕೊಡ್ತಾರೆ ಅಂತ ಗ್ರಾಮ ಪಂಚಾಯತಿಗೆ? ಅದೇ ಮೇಡಮ್, ನಮಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ತೋರಿಕೆ ಸರ್, ಗೊತ್ತಾಗುತ್ತೆ ಮೇಡಮ್. ತೋರಿಕೆಗೆ ಇದೆಲ್ಲ ಒಂದ್ ರೀತಿಯಾಗಿ. ಅಲ್ಲಿನ ಆಯ್ತು, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಏನೋ ಇರ್ತಾರಲ್ಲ, ಅವರಾದ್ರೂ ಕೂಡ ಏನಾದ್ರೂ ಕೂಡ ಗಮನವನ್ನ ಹರಿಸಿದಾರ? ಇದೊಂದು ಗ್ರಾಮ ಇದೆ, ಏನಾದ್ರೂ ಒಂದ್ ವ್ಯವಸ್ಥೆ ಮಾಡೋಣ ಇರುವಂತ ಏನಾದ್ರು? ಮೇಡಮ್, ಅವ್ರಿಗೆ ಇಲ್ಲಿ ನೋಡಿದ್ರೆ, ಇಲ್ಲಿದ್ದು ವಾತಾವರಣ ನೋಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇಚ್ಛಾಶಕ್ತಿ ಇಲ್ಲ. ಯಾಕಂದ್ರೆ PO ಕೂಡ ಒಂದು ಸಲ ಅಲ್ಲಿ ವಿಸಿಟ್ ಕೊಡಂಗಿಲ್ಲ ಅಂತ್ರಿ. ಈಗ ಬರ್ತೀವಿ ಅಂತ ಹೇಳಿ ಇಲ್ಲ, ಅವ್ರು ಹೇಳೋ ಪ್ರಕಾರ 8-9 PO ಆದ್ರ ಅಂತ ಬರ್ತೀವಿ ಅಂತ ಒಬ್ರು ಕೂಡ ಅಲ್ಲೇ ಹೋಗೋ ವಿಸಿಟ್ ಕೊಟ್ಟಿಲ್ಲ ಅಂತ. ಹೀಗಾದ್ರೆ ಅವ್ರ ಜನರ ಪರಿಸ್ಥಿತಿ ಏನ? ಈಗ ಇವು ಅಧಿಕಾರಿಗಳ ನಿದ್ದೆಯಿಂದ ಎಚ್ಚರ ಯಾವಾಗ ಆಗೋದು ಮೇಡಮ್? ಅವ್ರು ಎದ್ದೇಳಲ್ಲ ಸರ್, ಅವ್ರು ಎದ್ದೇಳಿದ್ರೆ ಅವ್ರಿಗೆ 40 ವರ್ಷ ಬೇಕಿತ್ತ ಪಾಪ. ಈ ರೀತಿಯಾಗಿ ಇಷ್ಟು ಜನ ಪರದಾಡ್ತಾ ಇದಾರೆ. ಮತ್ತೆ ಚಿಕ್ಕ ಮಕ್ಕಳು ಕೂಡ ನಡ್ಕೊಂಡು ಹೋಗ್ತಾರೆ ಅಂತಲ್ವಾ? ನಮ್ಮ ವರದಿಗಾರ ಹೇಳ್ತಾ ಇದ್ರು ಪಾಪ 3 ಕಿಲೋಮೀಟರ್ ಮೇಡಮ್ ನಡ್ಕೊಂಡು ಹೋಗ್ತಾರೆ ಚಿಕ್ಕ ಮಕ್ಕಳು ಅಂತ. ಹೌದು ಮೇಡಮ್, ರೈಟ್ ಆಫ್ ಎಜುಕೇಶನ್ RT ಏನ್ ಹೇಳ್ತೆ ರೂಲ್ಸ್, ಉನ್ನತಿ ಮಗು 1.5 ಕಿಲೋಮೀಟರ್ ನಡಬಾರ್ದು ಅಂತ ನಿಯಮ ಇದೆ. ಕಾನೂನಿಗೆ ನಿಂದನೆ ಮಾಡ್ತಾರಲ್ವಾ ಇವು ಎಲ್ಲರೂ ಅಧಿಕಾರಿಗಳು. ಹೌದೌದು, ಈ ತರ ಇವ್ರಿಗೆ ಯಾಕೆ ಇವ್ರ ಮ್ಯಾಗ ಕ್ರಮ ಯಾಕಿಲ್ಲ? ಉನ್ನತಿ ಹುಡುಗ ನಡೆಸಬಾರ್ದಂತ ನಿಯಮ ಇದ್ದಾಗ ಇವ್ ಈ ತರ ಯಾಕೆ ಉಲ್ಲಂಘನೆ ಮಾಡ್ತಾರ? ಇವ್ರ ಮ್ಯಾಗ ಕಾನೂನು ಕ್ರಮ ಕೈಗೊಳ್ಳಕ್ ಯಾರ ಹೈಯರ್ ಆಫೀಸರ್ ಇಲ್ವಾ? ಯಾಕಂದ್ರೆ ಇದಕ್ಕ ಇವರು ಹೈಯರ್ ಆಫೀಸರ್ ನೇರವಾಗಿ ಇದಕ್ಕ ಯಾರ IAS ಆಫೀಸರ್ ಹೊಣೆ ಹೊತ್ತಬೇಕಂತ ಹೇಳ್ತೇವೆ. ಸಿಒನ ಈ ತರ ಹೊಣೆ ಹೊತ್ತು CO ಅವ್ರದ್ದು ಬಂದು ವಿಸಿಟ್ ಮಾಡುವಂತ ಕೆಲಸ ಇರುತ್ತೆ. ಬಟ್ ಇವ್ರು ಯಾರು ವಿಸಿಟ್ ಮಾಡಂಗಿಲ್ಲ, ಬರೀ AC ರೂಮ್ನಲ್ಲಿ ಕೂತು ಬಿಡ್ತಾರೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಕೂಡ ಎಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಂಡವಾಡುತ್ತದೆ. ಇವ್ರು ಫೋನ್ ಮಾಡಿದ್ರೆ ಫೋನ್ ಕೂಡ ಸ್ವೀಕಾರ ಮಾಡಂಗಿಲ್ಲ. ಒಂದು, ಯಾರ್ಯಾರು ವರ್ಷ ಅದ ಮನವಿ ಕೊಟ್ಟಿದ್ರು ಕೂಡ ಇವ್ರ ಮನವಿಗೆ ಸ್ಪಂದಿಸುದಿಲ್ಲ. ಸಾಕಷ್ಟು ಮನವಿ ನಾವು ಕೊಟ್ಟಿದೀವಿ, ಅದ್ರ ಬಗ್ಗೆ ಅದು ಒಂದು ಈಗ ರಾಹುಲ್ ಸಿಂಧೆ ಅಂತ ಅದಾರ, ಏನು ಇಲ್ಲ, ಏನ್ ಮೇಜರ್ ಸಮಸ್ಯೆ ಅಂತ ಹೇಳ್ತಾ ಇದಾರೆ. ಮೊನ್ನೆ ನೀವು ನಿಮ್ ಇಡನ್ಸ್ ವಾಹಿನಿಯಲ್ಲೂ ಒಂದ್ ಪ್ರಸಾರ ಆಗಿದ್ದು ಸುದ್ದಿ, ಭಾರತ ಧ್ವಜಕ್ಕೆ ಅಗೌರವ ತೋರಿದ್ರೆ ಅವ್ರ ಮ್ಯಾಗ ಕ್ರಮ ತಗೋರಿ ಅಂದ್ರೂ ಕೂಡ ಹಿಂದೇಟ್ ಹಾಕ್ತಾರೆ. ಇಂಥವ ಅಧಿಕಾರಿ ನಮಗ್ ಬೇಕಾ? ಬೇಡ ಅದನ್ನೇ ಇವ್ರು ಅರ್ಥ ಮಾಡ್ಕೋತಾ ಇಲ್ವಲ್ಲ. ಅಲ್ರಿ ಮೇಡಮ್ ಅವ್ರೆ, ಇವರು ತನ್ನ IAS ಪದಕ್ಕೆ ಇವ್ರು ಚ್ಯುತಿ ತಂದಿದ್ದಾರೆ ಇಂತ ಅಧಿಕಾರಿಗಳು ಇರೋದ್ರಿಂದ. ಮತ್ ವ್ಯವಸ್ಥೆ ಹೇಗೆ
ಸುಧಾರಿಸುತ್ತೆ. ಸತ್ಯ ಈಗ ಸತ್ಯ ಸರ್. ಇದು ಒಂದು ಉದಾಹರಣೆ ನಿಮ್ಗ ನೋಡಿದ್ರೆ ಇಂತ ಬಹಳಷ್ಟು ಖಾನಾಪುರದಲ್ಲಿ ಬಹಳಷ್ಟು ಕಾಡಂಚಿಲು ಇರುವಂತ ಗ್ರಾಮ ಅದೇವ್ರಿ, ಅಭಿವೃದ್ಧಿ ವಂಚಿತ ಮೂಲಭೂತ ಸೌಕರ್ಯನೇ ಇಲ್ಲ. ಅವ್ರದ್ ಹಕ್ಕ್ರಿ ಅದು, ಅವ್ರದ್ ಹಕ್ಕ ಅದ ಮೂಲಭೂತ. ಅದನ್ನು ಕೂಡ ವಂಚಿತರಾಗ್ತಾರಂದ್ರೆ ಏಕ್ ಬೇಕ್ರಿ? ನಮ್ ತಾಲೂಕಾ ಪಂಚಾಯತಿ ಏಕ್ ಬೇಕು, ಜಿಲ್ಲಾ ಪಂಚಾಯತಿ ಯಾಕ್ ಬೇಕು? ಯಾಕ್ ಬೇಕ್ರಿ? ಪ್ರಿನ್ಸಿಪಲ್ ಸೆಕ್ರೆಟರಿ ಅಲ್ಲಿ ಪಂಚಾಯತಿ ರಾಜ್ಯ ಇಲಾಖೆ ಯಾಕ್ ಬೇಕು? ಹಾಗಾದ್ರೆ ನಾವು ಕೋರ್ಟಿಗೆ ಹೋಗೋಣ? ಅದೇ ಅಲ್ಲ, ಇವ್ರುಗಳು ಹಂಗೆ ಮಾಡ್ಬಿಡ್ಬೇಕು ಅನ್ಸುತ್ತೆ. ಇನ್ನೇನ್ ಮಾಡಕ್ ಆಗತ್ತೆ ಹೇಳಿ? ಪಾಪ ನೀವು ಕೇಳ್ತಾ ಇದ್ದೀರಾ, ನೀವು ಮನವಿಯನ್ನ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ದಾರೆ ಅವರು. ಇಲ್ಲ, ಏನು ಮಾಡಂಗಿಲ್ಲ, ಬಂದು ಕುಂಡಿರ್ತಾರೆ, ಏನು ಇಲ್ಲ. ಇವ್ರಿಗೆ PDOಗಳಿಗೆ ಗ್ರಾಮ ಅಲ್ಲೇ ಕೇಂದ್ರ ಸ್ಥಾನ ಇರ್ಬೇಕಂತ ನಿಯಮ ಇದೆ. ಯಾವ ಈ ಖಾನಾಪುರದಲ್ಲಿ ಯಾರ್ PDO ಇರ್ತಾರ್ರಿ ಮೇಡಮ್? ಇವ್ರು ಯಾಕೆ ಕ್ರಮ ತಗೊಂಡಾರ? ಇವ್ರು ಏನಾರ ಅದೇ ಗ್ರಾಮದಲ್ಲಿ ವ್ಯರ್ಥವನ್ನು ಹೊಡಿದಾರ, ಅವ್ರಿಗೆ ಅಲ್ಲಿ ಪರಿಸ್ಥಿತಿಯನ್ನು ಅರಿವನ್ನು ತನ್ನ ಅರಿವು ಆಗ್ತಿದ್ರಿ. ಒಂದು ದಿನ ಕರೆಂಟ್ ಇಲ್ಲ ಅಂದ್ರೆ ಏನಾಗುತ್ತೆ ಅದನ್ನ ಪರಿಸ್ಥಿತಿ ಅವ್ರ ಆ ಗ್ರಾಮದಲ್ಲಿ ವಾಸ್ತವ ಮಾಡಿದ್ರೆ ಅವ್ರಿಗೆ ಅದನ್ನ ಅನುಭವ ಬರುತ್ತೆ. ಸತ್ಯ ಸತ್ಯ ಸರ್, ಹಂಗೆ ಮಾಡ್ಬೇಕು. ಈ ಅಧಿಕಾರಿಗಳನ್ನ ತಂದು ಬಿಟ್ಟು ಬಿಡ್ಬೇಕು. ಕುಡಿಯಕ್ ನೀರ್ ಕೊಡಬಾರ್ದು, ವಿದ್ಯುತ್ ಕೊಡಬಾರ್ದು, ನಡ್ಕೊಂಡು ಹೋಗಿ, ಬೇಕು ಅಂದ್ರೆ ಬಿಟ್ಬಿಡ್ಬೇಕು. ಆಗ ಗೊತ್ತಾಗತ್ತೆ 40 ವರ್ಷದಿಂದ ಹೆಂಗ್ ಜೀವನ ಮಾಡ್ತಾ ಇದಾರಂತ. ಎಸ್ ಜ್ಯೋತಿಬಾ ಅವರೇ, ಧನ್ಯವಾದಗಳು. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ 40 ತಾಸು ಗೌಳಿವಾಡದ ಗ್ರಾಮದಾಗ ತೋರಿಸ್ಲಿ, ಅವಾಗ ಏನ್ ಅನುಭವ ಬರುತ್ತಿಲ್ಲ, ಅವಾಗ ಯಾವ ತರ ಕೆಲಸ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಾಗುತ್ತೆ ಮೇಡಮ್. ಸಿಒಗೆ ಅವ್ರು 40 ವರ್ಷದಿಂದ ಮಾಡ್ತಾ ಇದಾರೆ, ಇವ್ರು ಬರೇ 40 ತಾಸು ಮಾಡ್ಲಿ, ಮೊಬೈಲ್ ಇಲ್ಲದೆ ಹಾಗೆ ಇರ್ಲಿ ಇವ್ರು. ನೋಡೋಣ, ಮೊಬೈಲ್ ಇಲ್ಲ, ಟಿವಿ ಇಲ್ಲ, ಏನು ಇಲ್ಲ, ನಮ್ ಎಲ್ಲಿ ಹೋಗಿದೆ ಈಗ? ಹೌದೌದು. ಎಸ್ ಜ್ಯೋತಿಬಾ ಅವರ ಧನ್ಯವಾದಗಳು ನಮ್ಮೊಟ್ಟಿಗೆ ಇಷ್ಟೊತ್ತು ಮಾತನಾಡಿದ್ಕೆ. ಮತ್ತು ನಿಮಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನೀವು ಈ ವಿಷಯವನ್ನ ಇಷ್ಟು ಗಂಭೀರವಾಗಿ ತಗೊಂಡು ಈ ರೀತಿಯಾಗಿ ಇದ್ರ ಪರ ನಿಂತಿದ್ದೀರಲ್ಲ, ಬಹಳಷ್ಟು ಖುಷಿ ಆಗತ್ತೆ. ಜ್ಯೋತಿಬಾ ಅವರ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಸೋಲಾರ್ ಕೂಡ ಅಳವಡಿಸಿದ್ದಾರೆ. 2018ರಿಂದ 20 ಪ್ರಾಜೆಕ್ಟ್ ಇದೆ. ಸೋಲಾರ್ ಅಳವಡಿಸಿದ್ದಾರೆ, ಅದನ್ನ ಅಲ್ಲಿ ಸೋಲಾರ್ ಹತ್ತಂಗಿಲ್ಲ, ಏನು ಇಲ್ಲ, ನಾಮಕೆ ವಾಸ್ತಿ ಮಾಡಿದ್ದಾರೆ. ಬರೀ ಕಡತಕ್ಕೆ ಸೀಮಿತ ಮಾತ್ರ. ಸುಮ್ಮನೆ ಕಾಟಾಚಾರಕ್ಕೆ ಹಾಕಿರೋದು, ನಾವು ಹಾಕಿದೀವಿ ಅಂತ. ಅದರಲ್ಲಿ ಕಮಿಷನ್ ಡ್ಯೂಟಿ ಹೊಡಿಲಿಕ್ಕೆ ಇದನ್ನೊಂದು ಮಾಡಿರುವಂತ ಕೆಲಸ ಅಂತ ನಾ ಮೇಲ್ನೋಟಕ್ಕೆ ಹೇಳ್ತೀನಿ. ನೇರವಾಗಿ ಅದಕ್ಕೆ ಆರೋಪ ಮಾಡ್ತೀನಿ ಅವ್ರಿಗೆ. ಅಲ್ರಿ, ಅನುಷ್ಠಾನಗೊಳಿಸಿದಾರಂದ್ರೆ ಅದಕ್ಕೆ ಮೇಂಟೆನೆನ್ಸ್ ಮಾಡ್ಬೇಕಿದ್ರೆ ಯಾಕೆ ಮಾಡಂಗಿಲ್ಲ? ಯಾಕೆ ಮಾಡವಲ್ವ ಅಧಿಕಾರಿಗಳು? ಇವ್ರು ಅಲ್ಲೇ ಬರೀ ಹಚ್ಚಿ ಹೋಗಿದಾರ. ಅವ್ರ ಪಾಪ ಸ್ವಂತ ಇದರಲ್ಲೇ ತಗೊಂಬಂದ ಸ್ವಂತ ಖರ್ಚಿನಲ್ಲಿ ಸೋಲಾರ್ ತಗೊಂಬಂದ್ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಈ ಕತ್ತಲದಿಂದ ಭಾಗ್ಯ ಈಗ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಮೇನ್ ಗ್ಯಾರಂಟಿ ಇರೋದು ಇದು ಬಿಜ್ಲಿ, ಫ್ರೀ ಬಿಜ್ಲಿ. ಇದನ್ನು ಕೂಡ ಅವ್ರಿಗೆ ಅದರಿಂದ ಕೂಡ ವಂಚಿತ ಆಗಿದ್ದಾರೆ. ಸಿದ್ದರಾಮಯ್ಯ ಸರ್ ಹೇಳ್ತಾರೋ ಇವ್ರಿಗೆ ಕರೆಂಟ್ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳ್ತಾರೆ. ಬಟ್ ಇವ್ರ ಪಾಪ ಎಲ್ಲಿ ಕರೆಂಟ್ ಇದೆ? ಈ ತರ ಇದೆ. ಹೇಳಿ ಜ್ಯೋತಿಬಾ ಅವರೇ. ಖಾನಾಪುರದಲ್ಲಿ ಬಹಳಷ್ಟು ಗ್ರಾಮಗಳು ಈ ತರ ಇದಾವೆ ಮೇಡಮ್. ಈ ತರ ಗ್ರಾಮಗಳ ಪರಿಸ್ಥಿತಿ ಇದಾವೆ. ಅದರಲ್ಲಿ ಕೆರೋಸಿನ್ ಕೂಡ ಬಂದ್ ಮಾಡಿದ್ದಾರೆ. ನಮ್ಮಂತೂ ಕಾಡ ಪ್ರದೇಶ ಇರೋದ್ರಿಂದ ಲೈಟ್ ಅಂತೂ ಸರಿಯಾಗಿ ಇರಂಗಿಲ್ಲ, ಕರೆಂಟ್. ಅವಾಗ ಯಾವ ತರ ನಾವು ಜೀವನೋಪಾಯವನ್ನು ಸಾಗಿಸ್ಬೇಕು, ಯಾವ ತರ ನಮ್ಮ ಮಕ್ಕಳನ್ನು ಅಭ್ಯಾಸ ಮಾಡ್ಬೇಕು? ಕತ್ತಲಲ್ಲೇನ ಅಭ್ಯಾಸ. ಈಗೇನ್ ಸರ್ ಎಂ ವಿಶ್ವೇಶ್ವರಯ್ಯ ಹೆಂಗ ಬೀದಿ ದೀಪನಲ್ಲಿ ಅಭ್ಯಾಸ ಮಾಡಿರೋದಂತ ಅದೇ ತರ ಏನಾರ ನಮ್ಮ IAS ಆಫೀಸರ್ ತಿಳ್ಕೊಂಡಿರ್ಬಹುದು. ಹೌದು ಸರ್ ಎಂ ವಿಶ್ವೇಶ್ವರನ ಆಗ್ತಾರಂತೆ ಆ ಹುಡುಗರು ಕೂಡ. ಅದನ್ನ ಅವ್ರ ಕಡೆ ಆಲೋಚನೆ ಇರ್ಬೇಕಂತ ನಂಗೆ ಅನಿಸುತ್ತೆ ಮೇಡಮ್. ಜ್ಯೋತಿಬಾ ಅವರ ಧನ್ಯವಾದಗಳು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ.